ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ, ಹೊಸ ವಿಡಿಯೋ ತೊಗೊಂಡು ಬಂದಿದ್ದೀನಿ ನೋಡಿ. ಶ್ರಾವಣ ಸೋಮವಾರದ ಮೊದಲನೇ ವಾರ ಅಲ್ವಾ, ಸೋಮವಾರ. ಹಾಗಾಗಿ ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನಾನು ಶ್ರಾವಣ ಸೋಮವಾರದಲ್ಲಿ ಒಂದೇ ಟೈಮ್ ಊಟ ಮಾಡಿ ಉಪವಾಸ ಮಾಡಿ ಈ ಥರ ಪೂಜೆ ಮಾಡ್ತೀವಿ ನೋಡಿ. ಇಲ್ಲಿ ನೋಡಿ ಎಲ್ಲ ಇದು ಬಿಲ್ವಪತ್ರೆ ಎಲ್ಲ ತೊಗೊಂಡಿದ್ದೀನಿ ನೋಡಿ. 108 ಬಿಲ್ವಪತ್ರೆ ತೊಗೊಂಡಿದ್ದೀನಿ ನೋಡಿ. ಮತ್ತು ಈ ಥರ ಎಲ್ಲ ಹೂವಿಂದು ಸರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಮಹಾದೇವನ ಪಿಂಡ ತೊಗೊಂಡು ಮಹಾದೇವನ ಪಿಂಡಕ್ಕೆ ಮೊಸರು ಮತ್ತು ಹಾಲು, ಸಕ್ಕರೆ, ಜೇನುತುಪ್ಪ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತೀರ್ಥದಿಂದ ಅಭಿಷೇಕ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೋಡಿ, ಈ ಥರ ಚಮಚದಿಂದ ಮೊಸರು, ಅನ್ನ, ಹಾಲು, ಸಕ್ಕರೆ, ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿ ಮತ್ತು ಆಮೇಲೆ ನೀರು ಹಾಕಿ ಅಭಿಷೇಕ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಮತ್ತು ಇಲ್ಲೊಂದು ಮನೆ ಮೇಲೆ ಸ್ಥಾಪನೆ ಮಾಡ್ತೀನಿ ನೋಡಿ. ಈ ಥರ ಪೂಜೆ ಸೂಪರಾಗಿ ಮಾಡ್ತೀವಿ ನಾವು ನೋಡಿ. 5 ಸೋಮವಾರ ಮಾಡ್ತೀವಿ ಇದೇ ಥರ ನೋಡಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಮಹಾದೇವ ಪಿಂಡಕ್ಕೆ ಕುಂಕುಮ ಹಾಕಿ ನೋಡಿ, ಮತ್ತು ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ವಿಭೂತಿ ಹಚ್ಚೋದು ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊತಾಯಿದ್ದೀನಿ ನೋಡಿ. ಪೂಜೆ ಮಾಡಿಕೊಂಡು ಈ ಥರ ಎಲ್ಲ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇವಾಗ ಬಿಲ್ವಪತ್ರೆ ಏರಿಸ್ತಾಯಿದ್ದೀನಿ ನೋಡಿ. ಒಂದೇ 108 ಬಿಲ್ವಪತ್ರೆ ಏರಿಸ್ತೀನಿ ನೋಡಿ. ಈ ಥರ ದೇವರಿಗೆ ಹಾಕ್ತೀನಿ ನೋಡಿ. ಈ ಥರ ಪ್ರತಿ ಸೋಮವಾರ ಮಾಡಿದ್ದೀನಿ ನೋಡಿ. ನೋಡಿ ಹೀಗೆ ಮಾಡ್ಕೋಬೇಕು. ಮಾಡಿಕೊಂಡು 108 ಬಿಲ್ವಪತ್ರೆ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಾ ಈ ಥರ 108 ಪತ್ರೆ ಹಾಕಬೇಕು ನೋಡಿ. ಮತ್ತು ಟೆಂಗು ಬೇಕು, ತೀರ್ಥ ಬೇಕು, ಮತ್ತು ನೈವೇದ್ಯ ಬೇಕು, ನೀರು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಹೂವು ಇದೆಲ್ಲ ಇಟ್ಕೊಂಡು ಬಿಟ್ಟಿದ್ದೀನಿ. ತುಪ್ಪದ ದೀಪ ಹಚ್ಚಿದ್ದೀನಿ ನೋಡಿ. ಮುಂದೆ ತುಪ್ಪದ ದೀಪ ಹಚ್ಕೊಂಡು ಈ ಥರ ಮಾಡ್ತೀನಿ ನೋಡಿ. ಚೆನ್ನಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಇದು ಮಾಡಬೇಕು, ಎಲ್ಲರೂ ಮಾಡಲೇಬೇಕು. ನೀವು ಮಾಡ್ತಿರೋಲ್ಲ ಗೊತ್ತಿಲ್ಲ, ನಾವಂತೂ 5 ಸೋಮವಾರ ಮಾಡ್ತೀವಿ ನೋಡಿ. ನಮ್ಮ ಮನೆಯಲ್ಲಿ ಅದೇ ರಾತ್ರಿಯೇ ಬ್ರಹ್ಮಕಮಲ ಹೂ ಬಿಚ್ಚಿದ್ದೀವಿ ನೋಡಿ. ಈ ಥರ ಬ್ರಹ್ಮಕಮಲ ಹೂ ಇತ್ತು, ಅದೆಲ್ಲ ಹಾಕಿದ್ದೀನಿ ನೋಡಿ. ಈ ಥರ ನಾನು 108 ಬಿಲ್ವಪತ್ರೆ ಹಾಕಿದ್ದೀನಿ ನೋಡಿ ದೇವರ ಮೇಲೆ. ಇವಾಗ ಹಾಕಿ ಮತ್ತು ಅದರ ಮೇಲೆ ನೋಡಿ ನಾನಿವಾಗ 108 ಬಿಲ್ವಪತ್ರೆ ಮುಗಿದ ಮೇಲೆ ಮತ್ತು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಆರತಿ ಮಾಡಿ ಕರ್ಪೂರ ಹಚ್ಚಿ ಆರತಿ ಬೆಳಗ್ತೀವಿ ನೋಡಿ. ಇವಾಗ ಪೂರ ಬಿಲ್ವಪತ್ರೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಇದೀಗ ಪೂಜೆ ಎಲ್ಲ ಮುಗಿದ ಮೇಲೆ ನಾವೀಗ ಅದೆಲ್ಲ ಮುಗಿದ ಮೇಲೆ ಹೂವು ಹಾಕ್ತಾಯಿದ್ದೀನಿ ನೋಡಿ. ಹೂವೆಲ್ಲ ಹಾಕ್ಕೊಂಡು ತುಂಬ ಹೂವಿದೆ ನಮ್ಮ ಮನೆಯಲ್ಲಿ. ಈ ಥರ ಎಲ್ಲ ಹೂವು ಹಾಕಿ ಶೃಂಗಾರ ಮಾಡ್ಕೊತಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ ನೋಡಿ. ಪೂಜೆ ಮಾಡಬೇಕು. ಈ ಥರ ನೀವು ಮಾಡ್ತಿರೋಲ್ಲ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ನಾವು 5 ಸೋಮವಾರ ಬಂದರೂ ಮಾಡ್ತೀವಿ, 4 ಸೋಮವಾರ ಬಂದರೂ ಮಾಡ್ತೀವಿ ನೋಡಿ. ಈ ಥರ ಪೂಜೆ ಮಾಡಿದ್ದೀನಿ ನೋಡಿ. ಬ್ರಹ್ಮಕಮಲ ಹೂ ಇಟ್ಬಿಟ್ಟಿದ್ದೀನಿ ಮೇಲೆ, ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ಥರ ಪೂಜೆ ಮಾಡ್ಕೊಂಡಿದ್ದೀವಿ. ಪ್ರತಿ ಸೋಮವಾರ ಮಾಡ್ತೀವಿ. 5 ಸೋಮವಾರ ಬಂದರೆ 5 ಮಾಡ್ತೀವಿ, 4 ಬಂದರೆ 4 ಮಾಡ್ತೀವಿ ನೋಡಿ. ನೀವು ಮಾಡ್ತೀರಾ ಅನಿಸುತ್ತೆ. ನಾನು ಮಾಡಿದ್ದೀನಿ. ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಹರ ಹರ ಮಹಾದೇವ ಅಂತ ಹೇಳಿ ನೋಡಿ. ಬ್ರಹ್ಮಕಮಲ ಹೂ ಇದೆ ಅಲ್ವಾ, ಬ್ರಹ್ಮಕಮಲ ಹೂವು ಹಾಕ್ತಾಯಿದ್ದೀನಿ ನೋಡಿ. ದೇವರಿಗೆ ಹಾಕ್ಕೊಂಡು ಈ ಥರ ನೋಡಿ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಇಷ್ಟೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಕರ್ಪೂರ ಆಡ್ತೀವಿ. ಕರ್ಪೂರ ಹಾಕಿಚ್ಚು ಮತ್ತು ಆರತಿ ಬೆಳಗ್ತೀವಿ. ಆರತಿ ಬೆಳಗ್ಗೆ ಈ ಥರ ಮಾಡ್ಕೋತೀವಿ ನೋಡಿ. ಪೂಜೆ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ. ಎಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ನೋಡಿ. ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಯಾರಿಗೂ ಗೊತ್ತಿಲ್ಲ ಅಂದರೆ ಶೇರ್ ಮಾಡಿ, ಆಯಿತಾ? ಥ್ಯಾಂಕ್ ಯು. ಇದು ನೋಡಿ ಇವಾಗ ಆರತಿ ಬೆಳಗ್ತೀವಿ ನೋಡಿ. ಆರತಿ ಬೆಳಗಿದ ಮೇಲೆ ಕರ್ಪೂರ ಹಚ್ತೀವಿ. ಈ ಥರ ನೋಡಿ ಆರತಿ ಬೆಳಗ್ತೀವಿ. ಆರತಿ ಬೆಳ್ಕೊಂಡು ತುಪ್ಪದ ದೀಪ ಅಂತೂ ಆಲ್ರೆಡಿ ಹಚ್ಚಿದ್ದೀನಿ. ಈ ಥರ ಆರತಿಗೆ ಬೆಳಗ್ತೀವಿ. ಆರತಿ ಬೆಳ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ತೀವಿ ನೋಡಿ. ನೀವು ಮಾಡ್ತಿರ್ಬೋದು ಅಂತ ಅನಿಸುತ್ತೆ ನನಗೆ. ನಾನಂತೂ ಪ್ರತಿ ಸೋಮವಾರ ಮಾಡ್ತೀನಿ ನೋಡಿ ಈ ಥರ. ಮತ್ತು 5 ಮುಷ್ಟಿ ಅಕ್ಕಿ ಹಾಕಬೇಕು ಇದರಲ್ಲಿ. ನಾನು ಹಾಕಿದ್ದೀನಿ ಬಟ್ ವಿಡಿಯೋ ಮಾಡಿಲ್ಲ ನೋಡಿ. ಮುಂದ್ಗಡೆ 5 ಮುಷ್ಟಿ ಅಕ್ಕಿ ಹಾಕಬೇಕು. ಅಂದರೆ ಪ್ರತಿ ಸೋಮವಾರ ಬೇರೆ ಬೇರೆ ಧಾನ್ಯ ಬರುತ್ತೆ. ಒಂದು ಸೋಮವಾರ ಅಕ್ಕಿ ಬರುತ್ತೆ, ಒಂದು ಸೋಮವಾರ ಹೆಸರು ಬರುತ್ತೆ, ಒಂದು ಸೋಮವಾರ ಮತ್ತು ಎಳ್ಳು ಬರುತ್ತೆ, ಒಂದು ಸೋಮವಾರ ಹೆಸರು ಬರುತ್ತೆ, ಎಳ್ಳು ಬರುತ್ತೆ, ಮತ್ತು ಅಕ್ಕಿ ಬರುತ್ತೆ, ಮತ್ತೊಂದು ಸೋಮವಾರ ಅಗಸೆ ಬರುತ್ತೆ. ಈ ಥರ ಎಲ್ಲ ಬರುತ್ತೆ ನೋಡಿ. ಪ್ರತಿ ಸೋಮವಾರ ಬೇರೆ ಬೇರೆನೇ ಬರುತ್ತೆ. ಈ ಥರ ಟೆಂಗು ತೊಗೊಂಡು ಟೆಂಗು ಬೆಳಗ್ತಾಯಿದ್ದೀನಿ ನೋಡಿ. ಕರ್ಪೂರ ಇಟ್ಟು ಬೆಳಗ್ತಾಯಿದ್ದೀನಿ ನೋಡಿ. ಈ ಥರ ಬೆಳ್ಕೊಂಡು ಆರತಿ ಮಾಡ್ತೀವಿ. ಆರತಿ ಮಾಡಿಕೊಂಡು ದೇವರಿಗೆ ತೆಂಗಿನಕಾಯಿ ಹೊಡಿತೀವಿ ನೋಡಿ. ಈ ಥರ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಮಾಡ್ತೀವಿ ಪೂಜೆ. ನೀವು ನೋಡಿ ಹೇಗಿದೆ ಅಂತ ಮಾಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಹೇಗಿದೆ ಅಂತ ತಿಳ್ಕೊಳ್ಳಿ ನೀವು. ಚೆನ್ನಾಗಿದೆ. ನಾವು ಮತ್ತು ಪ್ರತಿ ಸೋಮವಾರ ಮಾಡ್ತೀವಿ. ಇದರಲ್ಲಿ ಶಿವಮಷ್ಟಿ ಅಂತ ಅಕ್ಕಿ ಹಾಕ್ತೀವಿ. ಫಸ್ಟ್ ಸೋಮವಾರ ಅಲ್ವಾ, ಅಕ್ಕಿ ಬಂದಿದೆ, ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ನೀವು ಹೇಗಿದೆ ಅಂತ ಮಾಡಿ ನೋಡಿ. ಮತ್ತು ಕಾಮೆಂಟ್ ಮಾಡಿ. ಮತ್ತು ನನಗೆ ನೀವು ಹೇಳಿ ಹೇಗಿದೆ ಪೂಜೆ ಅಂತ ನೋಡಿ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಮತ್ತು ಟೆಂಗು ಹೊಡೆದಿದ್ದೀವಿ ನೋಡಿ. ಟೆಂಗು ಹೊಡೆದು ಮುಂದೆ ಇಟ್ಬಿಟ್ಟಿದ್ದೀವಿ. ಚೆನ್ನಾಗಿರುತ್ತೆ ಪೂಜೆ. ಈ ಥರ ಮಾಡ್ಕೋಬೇಕು. ಸೂಪರಾಗಿರುತ್ತೆ. ನಿಮಗೂ ಒಳ್ಳೆಯದಾಗುತ್ತೆ, ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಈ ಥರ ಮಾಡಿದರೆ. ಇದು ನೋಡಿ ನನ್ನ ದೇವರ ಪೂಜೆ. ಜಗಲಿ ಮೇಲೆ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹೂ ತುಂಬ ಇದೆ ನಮ್ಮ ಮನೆಯಲ್ಲಿ. ಹೂ ತುಂಬ ಹಾಕಿದ್ದೀನಿ ಎಲ್ಲ ಕಡೆ.
ನೋಡಿ ಈ ಥರ ಪೂಜೆ ಪ್ರತಿ ಸೋಮವಾರ ಇದೇ ಥರ ಪೂಜೆ ಮಾಡ್ತೀವಿ. ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.